ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತ ಅಷ್ಟೇ ಚೆನ್ನಾಗಿತ್ತು ಸ್ನೇಹಿತರೆ. ಆಚೆ ಈಚೆ ಸೇರಿದ್ರೆ ಒಂದು 50ರಿಂದ 60 ರೂಪಾಯಿ ಖರ್ಚಾಗುತ್ತೆ. ಇಷ್ಟು ಐಸ್ ಕ್ರೀಮ್ ಆಗಿದೆ. ನಮಗೆ ಹೊರಗಡೆಯಿಂದ ತಂತಂದರೆ ಇದೆ ಎಷ್ಟು ಕಾಸ್ಟ್ಲಿ ಆಗುತ್ತೆ. ಎಷ್ಟು ಗಟ್ಟಿಯಾಗಿ ಬಂದಿದೆ ಐಸ್ ಕ್ರೀಮ್ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಖುಷಿನೇ ಆಯಿತು. ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಟೈಮ್ ತುಂಬಾ ಆಗಿದೆ ಈಗ. ಮತ್ತು ಇವತ್ತು ಕೂಡ ಬ್ಯಾಂಕಿಗೆ ಹೋಗಿ ಬಂದೆ. ಕೆಲಸ ಮುಗಿಸ್ಕೊಂಡು ಟೈಮ್ ಬಂದು 12 ಗಂಟೆ ಆಗಿದೆ. ಇವತ್ತು ಕೆಲಸಕ್ಕೆ ಹೋದೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡು ಬಂದು ಈಗ ಹಾಗಾಗಿ ಹೂವೆಲ್ಲ ಹರಿಸಿದೆ. ಧನುಷ್ ಪೂಜೆ ಮಾಡ್ತಾಯಿದ್ದಾನೆ ಸ್ನೇಹಿತರೆ. ಇವತ್ತು ನೋಡಿ, ಈಗ ದೋಸೆ ಹಿಟ್ಟಿತ್ತು, ಒಂದು ಸ್ವಲ್ಪ ಮಣ್ಣೆದು ಮಸಾಲೆ ದೋಸೆ ಮಾಡಿದ್ನಲ್ಲ, ಅದೇ ಹಿಟ್ಟಿತ್ತು. ಅದೊಂದು ದೋಸೆ ಹಾಕಿ ಕೊಡ್ತಾಯಿದ್ದೀನಿ. ಶ್ರೇಯಾಗ ಹುಷಾರಿಲ್ಲ, ಕಾಲೇಜ್ಗೆ ಹೋಗಿಲ್ಲ ಇವತ್ತು. ಮನೆಯಲ್ಲಿ ಇದ್ದಾಳೆ ಸ್ನೇಹಿತರೆ. ಅವಳು ತಿಂಡಿ ತಿಂತಾ ಇದ್ದಾಳೆ. ಧನುಷನ ಕಾಣ್ತಾ ಇದ್ದೆ ನೋಡಿ, ಪೂಜೆ ಮಾಡ್ತಾಯಿದ್ದೇನೆ. ಕಟಿಂಗ್ ಮಾಡಿಸ್ಕೊಂಡ್ಬಂದು ಬರುವಾಗ. ಶ್ರೇಯಾ ಕೂಡ ಹುಷಾರಿಲ್ಲ, ಆದರೂ ಬ್ಯಾಂಕಿಗೆ ಬಂದಿಲ್ಲ. ಇದೊಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು. ಮತ್ತು ಇವತ್ತು ಕಾಲೇಜ್ ಬಿಟ್ಟಿದ್ದು ಹುಷಾರಿಲ್ಲ ಅಂಥೇಳಿ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ನನ್ನದು ಕೆಲಸ ಮಾಡಿಕೊಂಡು ಈಗ ಮನೆಗೆ ಬಂದು ಸ್ನಾನ ಎಲ್ಲ ಆಗಿದೆ. ಈಗ ತಿಂಡಿ ಮಾಡಿಕೊಡ್ತಾಯಿದ್ದೀನಿ. ಟೈಮ್ ಎಷ್ಟಾಗಿರ್ಬೋದು ಗೊತ್ತಾ ಸ್ನೇಹಿತರೆ? ಹೇಳಿರ್ಬೋದು 12 ಗಂಟೆ ಮೇಲೆ ಐತಿ ಈಗ ತಿಂಡಿ ಮಾಡ್ತಾಯಿದ್ದಾರೆ ನೋಡಿ. ಅವರಿಗೆ ತಿನ್ನಂತ ಹೇಳಿದ್ದೇನೆ, ಆದರೂ ತಿಂದಿಲ್ಲ. ನಿನ್ನೆ ರಾತ್ರಿ ಒಂದು 4 ಇಲ್ಲಿ ಎಲೆಗಡೆ ಬದಾವು. ನಾನು ತಿಂತೇನೆ ಅವರು ಅಲ್ಲಿ ಅಂದರು. ದೋಸೆ ಹಿಟ್ಟಿತ್ತು, ದೋಸೆನ ಹಾಕಿ ಕೊಡ್ತಾಯಿದ್ದೀನಿ. ಅದಕ್ಕಾಗಿ ಸ್ನೇಹಿತರೆ ಮೊದಲು ಹೋಗಿ ಹೂವು ಹಾಕಿದ, ಅದಕ್ಕಾಗಿ ಈಗ ಅವರಿಗೆ ದೋಸೆ ಹಾಕಿ ಕೊಡ್ತೇನೆ ಸ್ನೇಹಿತರೆ. ಬಟ್ ಇದೆಲ್ಲ ಆಗಿದೆ, ಏನಿಲ್ಲ. ಮಧ್ಯಾಹ್ನ ಕಡೆಗೆ ಮತ್ತೆ ಸ್ಟಾರ್ಟ್ ಮಾಡಬೇಕು. ಒಂದು ಬ್ಲೌಸ್ ಇದೆ, ನಿನ್ನೆ ಸ್ವಲ್ಪ ಆಗಿದೆ. ಅದನ್ನು ಪೂರ್ತಿ ಫಿನಿಶ್ ಮಾಡ್ಕೊತೇನೆ ಈಗ ತಿಂಡಿ ಎಲ್ಲ ಮಾಡಿಕೊಟ್ಟು. ಮತ್ತು ನೋಡಿ ಸ್ನೇಹಿತರೆ, ಸ್ವಲ್ಪ ತರಕಾರಿ ತಂದಾರೆ ಯಜಮಾನ್ರು. ಈಗ ಇದಷ್ಟು ತರಕಾರಿ ಎಲ್ಲ ಬಿಡಿಸಿ ನಾನು ಡಬ್ಬಿಗೆ ಹಾಕ್ಕೊಂಡ್ಬಿಡ್ತೇನೆ. ತಗೊಂಡು ಇಲ್ಲಿ ಒಂದಿಷ್ಟು ಕಾಯಿ ಮೆಣಸು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಗಲಕಾಯಿ ಬೇಕಾಗಿದ್ದು. ಹಾಗಲಕಾಯಿ, ಗೆಣಸು, ಕ್ಯಾಬೇಜು, ಪೈನಾಪಲ್ ಅಂತಂದರು. ಒಂದಿಷ್ಟು ಮಾವಿನ ಹಣ್ಣು ನೋಡಿ. ಈಗ ಇದೆಲ್ಲ ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ. ಇಲ್ಲಿ ಡಬ್ಬಿಗಳು ರೆಡಿ ಮಾಡಿಟ್ಟಿದ್ದೇನೆ. ಕೊತ್ತಂಬರಿ ಸೊಪ್ಪು ಇದಕ್ಕೆ ಎತ್ತಿ ಎಲ್ಲ ತೆಗೆದಿಟ್ಕೊಂಡ್ಬಿಡ್ತೇನೆ. ಈಗ ಫ್ರೆಶ್ ಇರುತ್ತೆ. ಇದು ಬಿಸಿಲಿಗೆಲ್ಲ ಏನಾಗ್ಬಿಡುತ್ತೆ, ಸೊಪ್ಪು ಬಾಡಿಬಿಡುತ್ತೆ. ಇಷ್ಟರಲ್ಲೇ ಈಗ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಡೋದು ಅದಕ್ಕೆ ಬೇಗ ಬೇಗ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲಿನಿಂದ ಒಂದು ಇಂಗ್ರೀಡಿಯೆಂಟ್ಸ್ ಮಾಡ್ತಾಯಿದ್ದೀನಿ ಇವತ್ತು. ಹೊಸ ಇಂಗ್ರೀಡಿಯೆಂಟ್ಸು ನೋಡಿ. ಇಲ್ಲಿ ಕಂಡೆನ್ಸ್ ಮಿಲ್ಕು ಇನ್ನೂ ಓಪನ್ ಮಾಡಿಲ್ಲ, ಹಾಗೇ ಇದೆ. ಇಲ್ಲಿ ಬಂದು ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ನೀರು ಯಾಕೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಅಂದರೆ, ಇಲ್ಲಿ ಖಾರದ್ದು ಏನಾದರೂ ನಾವು ಮಾಡಿದರೆ ಹಾಳಾಗುತ್ತೆ ಅಂಥೇಳಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದು ಕುದಿಬೇಕು. ಕುದ್ದಂತ್ರ ಖಾರ ಎಲ್ಲ ಹೋಗುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಕುದಿಲಿ. ನೀರು ಚೆಲ್ಲಿ ಈ ಹಾಲು ಹಾಕಿ ಕುದಿಸೋಣ. ಏನು ಮಾಡೋಣ ಅಂದರೆ, ಸಿಂಪಲ್ಲಾಗಿ ಒಂದು ಐಸ್ ಕ್ರೀಮ್ ಮಾಡಬೇಕು ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ಮಾಡಲಿಕ್ಕೆ ನೋಡಿ, ಇಲ್ಲಿ ನಾನು ಸ್ವಲ್ಪ ಗೋಡಂಬಿನ ನೆನೆಸಿಟ್ಟಿದ್ದೆ ಆವಾಗಲೇ ಒಂದು ಸ್ವಲ್ಪ ಹೊತ್ತು. ಇದನ್ನೀಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ. ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ. ಇದನ್ನೆಲ್ಲ ಈಗ ತೊಳೆದು ಒಂದು 15ರಿಂದ 20 ಜಾಸ್ತಿನೇ ಇದೆ, ಒಂದಿಷ್ಟು ತೊಗೊಂಡಿದ್ದೀನಿ. ಇದನ್ನೀಗ ತೊಳೆದು ಎಲ್ಲ ಇಟ್ಕೊಂಡ್ಬಿಡ್ತೀನಿ ಕ್ಲೀನಾಗಿ. ನೋಡಿ, ಎಷ್ಟೊಂದು ಗಲೀಜು ಬರುತ್ತೆ. ಇದರೊಳಗಡೆ ಎಣ್ಣೆ ಕೂಡ ಬರುತ್ತೆ. ಎಣ್ಣೆ ಇದರಲ್ಲಿ ಮೊದಲೇ ಅಂಟು ಸಾಕಿಲಿಂದನೂ ಸೋದಿಸ್ಕೊಂಡ್ಬಿಡ್ತೇನೆ. ಮತ್ತು ಇದರೊಳಗಡೆ ಹಾಕಿ ತೊಳ್ಕೊತೇನೆ. ನಾನು ಇದೇ ಥರ ಮಾಡೋದು ಯಾವುದಾದ್ರೂ ಹಾಗೆ. ನೋಡಿ, ಇದ್ರೊಳಗಡೆ ಹೊಲಸು ತುಂಬ ಇದೆ. ಪಾತ್ರೆಗಳು ತೊಳೆದಿಲ್ಲ ಸ್ನೇಹಿತರೆ. ನಾನು ಏನೇನೋ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ, ಕೆಲಸನೇ ಗೊತ್ತಾಗ್ತಾ ಇಲ್ಲ ನೋಡಿ. ಕ್ಲೀನಾಗಿ ಇದಕ್ಕೆ ನೀರು ಹಾಕಿ ಇಟ್ಕೊಂಡ್ಬಿಡ್ತೇನೆ ನನಗೆ. ಬೆಳಗ್ಗೆಯಿಂದ ಕೆಲಸ ಸಾಕಾಗಿಬಿಟ್ಟಿದೆ. ಹೊರಗಡೆಯಿಂದ ತಿನ್ನೋಕ್ಕಿಂತ ಇದೊಂಥರ ಕ್ಯಾಂಡಿ ಥರ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ, ಕುಲ್ಫಿ ಥರ. ನೋಡೋಣ ಹೇಗೆ ಆಗುತ್ತೆ, ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್, ನಾನು ಕೂಡ ಯಾವಾಗಲೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಸ್ವಲ್ಪ ನೀರು ಹಾಕಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಇದಕ್ಕೆ ತೊಳೆದ್ರೂ
ಇದಾಗುತ್ತೆ. ಇಲ್ಲಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ನಮ್ಮ ಧನುಷನ ಹತ್ರ ಸ್ವಲ್ಪ ಸಣ್ಣದಾಗಿ ಕುಟ್ಲಿಕ್ಕೆ ಏಲಕ್ಕಿ ಕೂಡ ಕೊಡ್ತೀನಿ, ನೈಸ್ ಪೇಸ್ಟ್ ಥರ ಮಾಡಲಿಕ್ಕೆ. ಅವನು ಪುಟಾಣಿಗೆ ಎಲೆ ಹಾಕಿ ಕೊಡ್ತೀನಿ, ಇಲ್ಲಾಂದರೆ ಅವನು ಮಾಡೋದೇ ಇಲ್ಲ ಕೆಲಸ. ಇದರಲ್ಲಿ ಹಾಕಿ ನೋಡಿ, ಇದರಲ್ಲೇ ಹಾಕ್ಬೋದು, ಸಣ್ಣ ಕಲ್ಲಿದೆ ಅದರಲ್ಲಿ ಕೂಡ ಕೊಟ್ಟು ಹೋಗ್ಬೋದು. ಇದರಲ್ಲಿ ಏನೋ ಸಣ್ಣದಾಗಲ್ಲ, ಅದರಲ್ಲೇ ಕೊಡ್ತೇನೆ. ಕಲ್ಲಲ್ಲೇ ತುಂಬ ಸಣ್ಣದಾಗತ್ತೆ. ಹಾಗಾಗಿ ಸಣ್ಣ ಕಲ್ಲು ಇದೆ ನಮ್ಮಲ್ಲಿ, ಇಲ್ಲಿದೆ. ಇದು ಕಲ್ಲು ಒರೆಸಿ ಇದರೊಳಗಡೆ ಕೊಟ್ಬಿಡ್ತೇನೆ. ಈಗ ಇದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೇನೆ, ನಿಮಗೆ ಬರುತ್ತೆ ಸ್ನೇಹಿತರೆ. ಈಗಲೇ ಬರುತ್ತೆ, ಇದೇ ವಿಡಿಯೋದಲ್ಲೇ ಬರುತ್ತೆ, ಲಾಗಲ್ಲೇ ಮಾಡುವಾಗ ತೋರಿಸ್ತೇನೆ ನಿಮಗೆ. ಇಲ್ಲಿ ಬಂದು ಕೂತಿದೆ ಸ್ನೇಹಿತರೆ. ಇದು ಸ್ವಲ್ಪ ಆರಬೇಕು, ಅದಕ್ಕಾಗಿ ಪ್ಯಾನಿನ ಗಾಳಿಗೆ ಇಟ್ಟಿದ್ದೇನೆ. ಒಂದು 2 ನಿಮಿಷ ತಣ್ಣಗಾಗಬೇಕು. ಹಾಗೆ ತಣ್ಣಗಾಗ್ತದೆ ಅಂಥೇಳಿ ಬಿಡೋ ಹಾಗಿಲ್ಲ, ಈ ಥರ ಕೈಯಾಡಿಸ್ತಾನೇ ಇರಬೇಕು ಅದನ್ನು, ಇಲ್ಲಾಂದರೆ ಮೇಲ್ಗಡೆಯಿಂದ ಇದಾಗುತ್ತೆ, ಸರಿ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಬಂದಿದೆ. ನಾವು ಯಾವ ಥರ ಹೊರಗಡೆ ತಿಂತೀವಿ ನೋಡಿ, ನಾವು ಮೊನ್ನೆ ಒಂದು ವಿಡಿಯೋದಲ್ಲಿ ಕುಲ್ಪಿ ತಿಂದದ್ದು ಹಾಕಿದ್ದೇನೆ, ಇಲ್ಲಿ ಮಾರ್ಲಿಕ್ಕೆ ಬಂದಿರೋದು ಅದೇ ಥರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಕಂಡೆನ್ಸ್ ಮಿಲ್ಕ್ ಅದು ಏನೂ ಯೂಸ್ ಮಾಡಿಲ್ಲ, ತುಂಬ ಈಸಿಯಾಗಿ ಮಾಡಿದ್ದೇನೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೀರೆ ವಿಡಿಯೋಗಳು ಸ್ವಲ್ಪ ಹಾಕ್ತಾ ಇಲ್ಲ ಈಗ, ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾನು ಸೀರೆ ವಿಡಿಯೋಗಳನ್ನು ಮಾಡಿಲ್ಲ. ಫುಲ್ ಸ್ಟಾಕ್ ಇದೆ ನೋಡಿ, ಇಲ್ಲೆಲ್ಲ ಇಟ್ಟಿದ್ದೇನೆ. ಈ ಮಕ್ಕಳು ಬಂದಿದ್ದಾರಲ್ಲ, ಏನಾದರೂ ಬಿಡ್ತಾರೆ ಅಂಥೇಳಿ ಇಂಥದ್ದು ಮಾಡ್ತಾ ಕೂತಿದ್ದೀನಿ ನೋಡಿ. ಈಗ ತಿರುಗ್ತಾ ಇದೆ ಪಾತ್ರೆ ಕೂಡ. ಮೇಲ್ಗಡೆ ಕೆನೆ ಕಟ್ಟತ್ತೆ ಅಂಥೇಳಿ ಕೆನೆ ಕಟ್ಟಬಾರ್ದು, ಅದಕ್ಕಾಗಿ ಈ ಥರ ಇದನ್ನು ನಾವು ತಿರುಗಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕೆನೆ ಕಟ್ಟಬಾರ್ದು ನೋಡಿ. ಹಾಗೆ ತಳನೂ ಹಿಡ್ದಿರಲ್ಲ, ಅಂದರೆ ಕಂಟಿನ್ಯೂ ತಿರುಗಿಸ್ತಾನೇ ಇರ್ತೀವಲ್ಲ, ತಳ ಹಿಡಿಯಲ್ಲ. ಹಾಗಾಗಿ ಇದು ಆರಿದ ನಂತರ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಆರ್ತಾ ಬಂದಿದೆ ಈಗ ನೋಡಿ, ಎಷ್ಟು ತಿಕ್ಕಾಗಿದೆಯಲ್ಲ, ಎಷ್ಟು ಚೆನ್ನಾಗಿ. ಇಷ್ಟಕ್ಕೆ ನಾವು ಹೊರಗಡೆ ಹಣ ಕೊಟ್ಟು ತಿಂತೀವಿ ಸ್ನೇಹಿತರೆ. ಮನೆಯಲ್ಲಿ ಈ ಥರ ಮಾಡ್ಕೊಂಡ್ಬಿಟ್ರೆ ಯಾವಾಗ ಬೇಕವಾಗ ತಿನ್ಬೋದು ನಾವು ಮಾಡಿಟ್ಕೊಂಡ್ರೆ. ಇವತ್ತು ಮಾಡಿದರೆ ನಾಳೆನೇ ತಿನ್ನಲಿಕ್ಕೆ ಇದು, ಇವತ್ತಂತ ಸಿಗಲ್ಲ. ಮಾಡಿ ಫ್ರಿಜ್ಜರಲ್ಲಿ ಇಡಬೇಕಾಗುತ್ತೆ. ಅದಕ್ಕಾಗಿ ಈಗ ಇದನ್ನು ಮಾಡ್ತೇನೆ. ಇದನ್ನು ನನಗೆ ಆರಿದೆ, ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು, ಸೇಮ್ ಟು ಸೇಮ್ ನಾವು ಹೇಗೆ ಇದನ್ನು ಬಾಂಬೆ ಐಸ್ ಕ್ರೀಮ್ ಅಂಥೇಳಿ ಹಳ್ಳಿ ಸೈಡು, ಇದನ್ನು ನೋಡಿದ್ರೆ ಹಳ್ಳಿ ಸೈಡ್ ನಮಗೆ ನೆನಪಿಗೆ ಬರುತ್ತೆ ಸ್ನೇಹಿತರೆ. ಮೊದಲಿಗೆಲ್ಲ ಇದನ್ನು 5 ರೂಪಾಯಿಗೆ ಒಂದು ಪೀಸ್ ಕೊಡ್ತಿದ್ರು. ಇವು ತುಂಬಾ ದೊಡ್ಡ ಪೀಸ್ ನಾನು ಕಟ್ ಮಾಡಿರೋದು. ಈ ಬಟ್ಲಲ್ಲಿ 6 ಪೀಸ್ ಮಾಡ್ತಾರೆ ಅವರು. ನಾನು ಹರಕೆ ಮಾಡಿರೋದು ನೋಡಿ, ಒಂದಕ್ಕಿಂತ ಒಂದೆಷ್ಟು ಮಸ್ತಾಗಿದೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಸ್ನೇಹಿತರೆ. ಯಜಮಾನ್ರಿಗೊಂದು ಮಗುಗೊಂದು ತೊಗೊಂಡು ಹೋಗ್ತಾ ಇದ್ದೀನಿ. ಯಜಮಾನ್ರು ಇಲ್ಲಿ ಬಂದು ಈಗ ಸುಸ್ತಾಗಿದೆ ಅಂತ ಮಲಗಿದ್ದಾರೆ. ಕೋಲ್ಡ್ ಕೊಡೋಣ ಐಸ್ ಕ್ರೀಮ್. ಕೋಲ್ಡ ಹೆಂಗೈತ್ರಿ ಐಸ್ ಕ್ರೀಮ್? ಈ ಥರ ಫಸ್ಟ್ ಟೈಮ್ ಮಾಡಿದ್ದು ನಾನು. ಹಳ್ಳಿ ಸೈಡ್ 5 ರೂಪಾಯಿಗೆ ಒಂದು ಪೀಸ್ ಕೊಡ್ತಾರೆ. ನಮ್ಮ ಯಜಮಾನ್ರಿಗೆ ಕೋಲ್ಡ್ ಅಂದ್ರೆ ಆಗಲ್ಲ. ಧನುಷ್ ಆಗೈತಿ ಅಂತ ನೋಡಿ. ಟೇಸ್ಟ್ ಉಂಟಾ? ಅಂಗಡಿಯ ತರೋ ಥರನಾಗಿದೆ. ಟೇಸ್ಟ್ ಆಗಿದೆ ಧನುಷ್? ನಾನು ತಿಂತೀನಿ ಈಗ ತೊಗೊಂಬಂದ. ಈ ಥರ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ, ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೇನೆ ಸ್ನೇಹಿತರೆ. ಇದು ಪಾತ್ರೆ ಏನಾದರೂ ನಾವು ಇದರಲ್ಲಿ ಖಾರದ ಪದಾರ್ಥ ಅದು ಮಾಡಿದರೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ಚೆಲ್ಬಿಡಿ ನೀರು. ನಂತರ ಹಾಲು ಹಾಕಿ. ನಾನು ಅರ್ಧ ಲೀಟ್ರ್ ಗಟ್ಟಿ ಹಾಲು, ನಂದಿನಿ ಹಾಲನ್ನು ಹಾಕ್ತಾ ಇದ್ದೀನಿ ಇಲ್ಲಿ. ಇದು ಚೆನ್ನಾಗಿ ಒಂದು ಕುದಿ ಹಾಲು ಕುದಿಸ್ಕೋಬೇಕು ನಾವು ಮೊದಲಿಗೆ. ಇದಕ್ಕೆ ನೀರದೇನು ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಚೆನ್ನಾಗಿ ಈ ಥರ ಹಾಲು ಕುದಿಬೇಕು ನೋಡಿ. ನಮಗೆ ಕೆನೆಗಟ್ತಾ ಇರಬೇಕು. ಅವಾಗ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಯುತ್ತೆ. ಅದಲ್ಲಿ ನೋಡಿ ಸೈಡ್ ಎಲ್ಲ ಅಂಟತ್ತೆ ಅಂಥೇಳಿ ಅದನ್ನು ತೆಗಿಬೇಕಾಗತ್ತೆ. ಇದು ಚೆನ್ನಾಗಿ 4 ರಿಂದ 5 ನಿಮಿಷ ಕುದೀತಾ ಇರುತ್ತೆ. ಹಾಗೆ ತಳ ಕೂಡ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತಳನ ನಾವು ತಿರುಗಿಸ್ತಾ ಹೋಗಬೇಕಾಗತ್ತೆ. ತಳ ಅಂತೂ ಹಿಡಿಲೇಬಾರ್ದು, ಹಿಡಿದ್ರೆ ಐಸ್ ಕ್ರೀಮ್ ಒಂಥರ ಸುಟ್ಟು ಸ್ಮೆಲ್ ಬರುತ್ತೆ, ಅದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಹೀಗೆ ತಿರುಗಿಸ್ತಾ ಇರಬೇಕು.
ಇದಕ್ಕೆ ಈಗ ತಿರುಗಿಸ್ತಾ ಇರುವ ಕುದಿಯುವಾಗಲೇ ಇದಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಇದು ಹಾಲಿನ ಪೌಡರು, ಮಿಲ್ಕ್ ಪೌಡರ್ ಅಂತೀವಿ ನೋಡಿ, ಅದು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ 2 ಸ್ಪೂನ್ ಬೇಕಂದ್ರೆ 2 ಸ್ಪೂನು ಹಾಕ್ಕೊಳ್ಳಿ, ಇವೆಲ್ಲ ಅಂದರೆ 3 ಸ್ಪೂನ್ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ದೊಡ್ಡ ಸ್ಪೂನಿಂದ 2 ಸ್ಪೂನ್ ಹಾಕಿದ್ದೀನಿ, ಅದಕ್ಕೆ 3 ಅಂತ ಹೇಳ್ತಾ ಇದ್ದೀನಿ. ಇದು ಗಂಟಿಲ್ಲದಾಗೆ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಹಾಗೆ ನಾವು ಇದನ್ನ ಮಾಡೋಕ್ಕಿಂತ ಮುಂಚೆ ಒಂದು 20 ನಿಮಿಷ ಬಾದಾಮಿನ ನೆನೆ ಇಟ್ಕೋಬೇಕಾಗುತ್ತೆ. ಗೇರು ಬೀಜನ ನೆನೆ ಇಟ್ಕೋಬೇಕಾಗುತ್ತೆ. ನಮಗೆ ಎಷ್ಟು ಬೇಕು ನೋಡಿ ಅಷ್ಟು. ನಾವೊಂದು 30 ರಿಂದ 35 ಪೀಸ್ಗಳನ್ನು ನೆನೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಈ ಥರ ನಾವು ಇಲ್ಲಿ ಪೇಸ್ಟ್ ಮಾಡಿ ಏನು ಕುದಿತಾ ಇತ್ತಲ್ಲ ಮಿಲ್ಕ್ ಪೌಡರ್ ಅದು ಮಿಕ್ಸ್ ಮಾಡಿರೋಂಥ ಹಾಲಿಗೆ ಅದನ್ನೆಲ್ಲ ಪೇಸ್ಟನ್ನು ಇದಕ್ಕೆ ಹಾಕಬೇಕಾಗತ್ತೆ. ಗಟ್ಟಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಇದು ಗಟ್ಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ತಿಕ್ಕಾಗುತ್ತೆ. ಇದಕ್ಕೆ ಇಲ್ಲಿ ನೀವು ಬೇಕಂದ್ರೆ ಕಂಡೆನ್ಸ್ ಮಿಲ್ಕನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಬೆಲ್ಲ ಕೂಡ ಹಾಕೋಬೋದು. ಬೆಲ್ಲ ಇಷ್ಟ ಇಲ್ಲ ನಾವು ಸಕ್ಕರೆ ಕೂಡ ಹಾಕೋಬೋದು. ಒಂದು 4 ಟೇಬಲ್ ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ನಾನಲ್ಲಿ. ಸಕ್ಕರೆ ಇಷ್ಟ ಇಲ್ಲ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಕೂಡ ಸಕ್ಕರೆ ಹಾಗೆ ಎಲ್ಲವನ್ನು ಮಿಕ್ಸ್ ಆಗಲಿ. ಇದಕ್ಕೆ ಗಟ್ಟಿ ಆಗ್ತಾ ಬರುತ್ತಲ್ಲ ಆವಾಗ ಇಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಅಂದರೆ ಪರಿಮಳ ಚೆನ್ನಾಗಿರುತ್ತೆ ಅಂಥೇಳಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ತಿನ್ನೋದಕ್ಕೋಸ್ಕರ ಅಂಥೇಳಿ ಇಲ್ಲಿ ಒಂದು 5 ರಿಂದ 6 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ನೈಸಾಗಿನೇ ಕುಟ್ಕೊಳ್ಳಿ. ಹಾಗೆ ಇದು ಕುದಿತಾ ಇತ್ತು ನೋಡಿ, ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಇದು ಇನ್ನೂ ತಿಕ್ಕಾಗಿ ಗಟ್ಟಿ ಆಗಬೇಕು ಚೆನ್ನಾಗಿ. ಈಗ ಕುದಿ ಹಿಡಿದಿರೋದ್ರಿಂದ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ಇದು ನೋಡಿ ಎಷ್ಟು ಗಟ್ಟಿ ಆಗ್ತಾ ಇದೆಯಲ್ಲ, ಇದೇ ಥರ ನಾವು ಕುದಿಸ್ತಾ ಇರಬೇಕು. ನೋಡಿ ಈಗ ಎಷ್ಟು ಗಟ್ಟಿ ಆಯಿತು, ನಿಮಗೆ ಗೊತ್ತಾಗುತ್ತೆ ಆವಾಗಲೇ ಹೇಗಿತ್ತು ಈಗ ಹೇಗಿದೆ ಅಂತೇಳಿ. ಆಲ್ಮೋಸ್ಟ್ ಒಂದು 20 ನಿಮಿಷ ಟೈಮ್ ತೊಗೊಳುತ್ತೆ ಇದು. ಆದರೆ ಪೇಷನ್ಸ್ ಬೇಕು, ನಿಧಾನಕ ಚೆಂದ ಮಾಡಿ ಕುದಿಸ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಈಗ ನಾನೇನು ಮಾಡ್ತೀನಿ, ಗ್ಯಾಸ್ ಆರಿಸಿ ಇದನ್ನು ಆರಲಿಕ್ಕೆ ಬಿಟ್ಬಿಡ್ತೀನಿ. ಒಂದು 5-6 ನಿಮಿಷದವರೆಗೂ ಇದನ್ನು ಆರಿಸ್ತೀನಿ. ಹಾಗೆ ತಿರುಗಿಸ್ತಾ ಇರಬೇಕು, ತಿರುಗಿಸ್ತಾ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ತಿರುಗಿಸ್ತಾನೇ ಇದ್ದೀನಿ. ಆರುವಾಗ ಕೂಡ ತಿರುಗಿಸ್ತಾ ಇರಬೇಕಾಗತ್ತೆ. ನೋಡಿ ಈಗ ಚೆನ್ನಾಗಿ ಆರಿದೆ. ಆರಿದ ಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಇದು. ಆರಿದ್ರೆ ತುಂಬಾ ಗಟ್ಟಿಯಾಗಿ ಬರುತ್ತೆ. ನಾನು ಇಲ್ಲಿ ಏನು ಮಾಡಿದ್ದೀನಿ, ಆವಾಗಲೇ ಏನು ಗೋಡಂಬಿ ಪೇಸ್ಟ್ ಮಾಡಿದ್ನಲ್ಲ ಅದೇ ಮಿಕ್ಸಿ ಜಾರಿಗೆ ಮತ್ತೆ ಇದನ್ನೇ ಹಾಕ್ತಾ ಇದ್ದೀನಿ. ಆರಿದ ಮೇಲೆ ಮಿಕ್ಸಿ ಮಾಡಲೇಬೇಕು ಐಸ್ ಕ್ರೀಮ್ ಮಾಡೋದಾದರೆ. ಈಗ ಇದನ್ನು ನೀರದೇನು ಹಾಕ್ಲಿಕ್ಕೆ ಹೋಗಬೇಡಿ, ಎಲ್ಲವನ್ನು ಹಾಕಿ ಒಂದು 2 ನಿಮಿಷ ಮಿಕ್ಸಿ ಮಾಡ್ಕೊಳ್ಳಿ. 2 ನಿಮಿಷ ಮಿಕ್ಸಿ ಆದಮೇಲೆ ಮತ್ತೆ ಇದು ಸ್ವಲ್ಪ ನೀರು ಥರ ಅಂದರೆ ತೆಳುವಾಗಿ ಆಗತ್ತೆ. ನಿಮಗೆ ಇಷ್ಟ ಇದ್ದರೆ ಬಾದಾಮಿನ ಹಾಕ್ಕೊಳ್ಳಿ, ಇಷ್ಟ ಇಲ್ಲಾಂದರೆ ಬಿಟ್ಬಿಡಿ, ಆಪ್ಷನಲ್ ಅದು. ನನ್ನ ಮಕ್ಕಳಿಗೆ ಈ ಥರ ಮಿಡ್ಲ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿ ಅಮ್ಮ ಅಂದರು. ನಾನು ಇಲ್ಲಿ ಹಾಕಿದ್ದೇನೆ, ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ನೋಡಿ ಈಗ ಮತ್ತೆ ಮಿಕ್ಸಿ ಮಾಡಿದ್ಮೇಲೆ ಇಷ್ಟು ಏನು ಉಳಿದಿದೆಯಲ್ಲ, ನಾನು ಇದನ್ನು ಮಿಡ್ಲಲ್ಲಿ ಬಾಯಲ್ಲಿ ಸಿಗಲಿ ಅನ್ನೋ ಕಾರಣಕ್ಕೆ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡಿ. ಇದನ್ನೇನು ಮಿಕ್ಸಿ ಮಾಡಲ್ಲ, ಮೊದಲಿಗೆ ಹಾಕಿದಾಗ ಮಿಕ್ಸಿ ಮಾಡಿದೆ, ಈಗ ಮಿಕ್ಸಿ ಮಾಡಲ್ಲ ಸ್ನೇಹಿತರೆ. ಈಗ ನಮಗೆ ಯಾವ ಬೌಲಿಗೆ ಬೇಕು ಮತ್ತು ಯಾವ ಲೋಟಕ್ಕೆ ಬೇಕು ಒಳ್ಳೆಯಾದ್ರೆ ಡಬ್ಬಿಗೆ ಹಾಕ್ಕೊಳ್ಳಿ, ಯಾವುದಕ್ಕೆ ಇಷ್ಟ ಆಗುತ್ತೆ ನಿಮಗೆ ಆ ಥರ ಹಾಕ್ಕೊಳ್ಳಿ. ನೋಡಿ ನಾನು ಈ ಥರ ಲೋಟದಲ್ಲಿ ಹಾಕ್ತಾಯಿದ್ದೀನಿ. ಲೋಟದಲ್ಲಿ ಹಾಕೋಕ್ಕಿಂತ ನನ್ನ ಮಕ್ಕಳಿಗೆ ಹಾಗೆ ಇದರಲ್ಲಿ ಬೌಲಲ್ಲಿ ಹಾಕಿ ಕೊಟ್ರೆ ಇಷ್ಟ. ಒಂದು ಲೋಟಕ್ಕೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಇದಕ್ಕೆ ನಾವೆಲ್ಲ ಏನಂತ ಕರಿತೀವಿ, ಮಂಗಳೂರು ದಕ್ಷಿಣ ಕನ್ನಡ ಎಲ್ಲ ಏನಂತಾರೆ, ಇಲ್ಲಿ ಕುಲ್ಪಿ ಅಂತ ಕರೀತಾರೆ. ನಮ್ಮ ಸೈಡೆಲ್ಲ ಇದಕ್ಕೆ ನಾವು ಬಾಂಬೆ ಐಸ್ ಕ್ರೀಮ್ ಅಂತೀವಿ ಉತ್ತರ ಕರ್ನಾಟಕದಲ್ಲಿ. ನೋಡಿ ಒಂದು ಡಬ್ಬಿಗೆ ಹಾಕಿದೆ, ಒಂದು ಲೋಟಕ್ಕೆ ಹಾಕಿದೆ. ಕಂಟೈನರು ಟೈಟ್ ಆಗಿರಬೇಕು ಡಬ್ಬಿ. ಇದಕ್ಕೂ ಕೂಡ ಈಗ ಒಂದು ಸಿಲ್ವರ್ ಪೇಪರ್ ಹಾಕಿ ಕ್ಲೋಸ್ ಮಾಡಿ ಬಿಡ್ತೇನೆ ಸ್ನೇಹಿತರೆ. ಇದೇ ಥರ ಇದನ್ನೀಗ ಸಿಲ್ವರ್ ಪೇಪರ್ ಹಾಕಿ ಕ್ಲೋಸ್ ಮಾಡಿ ನಾನು ಹಾಗೆ ಇಡ್ತೇನೆ. ಇದರೊಳಗಡೆ ಬೇಕಂದರೆ ನೀವೀಗ ಕಡ್ಡಿಗಳನ್ನು ಹಾಕೋಬೋದು. ನಾನು ಒಂದು 2-3 ಗಂಟೆ ಆದಮೇಲೆ ನಾನು ಕಡ್ಡಿನ ಹಾಕ್ತೇನೆ. ಅಲ್ಲಿವರೆಗೂ ನಾನು ಕಡ್ಡಿ ಹಾಕಕ್ಕೆ ಹೋಗಲ್ಲ. ಇದಕ್ಕೆ ಕಡ್ಡಿ ಹಾಕಿದ್ದು ತೋರಿಸಿಲ್ಲ ಇಲ್ಲಿ. ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಕಡ್ಡಿ ಹಾಕಿದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದು ಹೊಂದ್ಕೊಂಡು ಅಂಥೇಳಿ ಅಷ್ಟೇ. ಈಗ ನಾನಿಲ್ಲಿ 8 ರಿಂದ 10 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಈಗ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಡಬ್ಬಿ ಒಳಗಡೆದು ಅಷ್ಟೇ ಗಟ್ಟಿಯಾಗಿದೆ, ಹಾಗೆ ಲೋಟದ ಒಳಗಡೆದು ಅಷ್ಟೇ ಗಟ್ಟಿಯಾಗಿದೆ ನೋಡಿ.
ಈ ಥರ ಮಾಡ್ಕೊಳ್ಳಿ. ಈಸಿಯಾಗಿ ಲೋಟದಿಂದ ಬಿಟ್ಟು ಹೊರಗೆ ಬರುತ್ತೆ. ಅದು ನಮಗೆ ತಿರುಗಿಸಿದ ತಕ್ಷಣ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ನಿಮಗೆ ತೋರಿಸ್ತಾ ಇದ್ದೀನಿ ಲೈವ್ ಆಗಿ ನಾನು ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಬೇಸಿಗೆ ಬಂತು, ಮಕ್ಕಳಿಗೆ ಮನೆಯಲ್ಲೇ ಈ ಥರ ನೀವು ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ ನೋಡಿ. ನಾನೀಗ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿತ್ತು ಸ್ನೇಹಿತರೆ. ಆಚೆ ಈಚೆ ಸೇರಿದ್ರೆ ಒಂದು 50ರಿಂದ 60 ರೂಪಾಯಿ ಖರ್ಚಾಗುತ್ತೆ. ಇಷ್ಟು ಐಸ್ ಕ್ರೀಮ್ ಆಗಿದೆ. ನಮಗೆ ಹೊರಗಡೆಯಿಂದ ತಂತಂದರೆ ಇದೆ ಎಷ್ಟು ಕಾಸ್ಟ್ಲಿ ಆಗುತ್ತೆ. ಎಷ್ಟು ಗಟ್ಟಿಯಾಗಿ ಬಂದಿದೆ ಐಸ್ ಕ್ರೀಮ್ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಖುಷಿನೇ ಆಯಿತು. ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.